जिंदा है तो जिंदगी की जीत में यकीन कर, अगर कहीं है स्वर्ग तो उतारना जमीन पर। तो जिंदा है तो जिंदगी की जीत में यकीन कर, अगर कहीं है स्वर्ग तो उतारना जमीन पर। ನಮಸ್ಕಾರ. ಸಮುದಾಯ ಕರ್ನಾಟಕ ತಮ್ಮ ಮುಂದೆ ನಾಟಕ ಓದು ಕಾರ್ಯಕ್ರಮ ಪ್ರಸ್ತುತಪಡಿಸ್ತಾ ಇದೆ. ನಟ, ನಿರ್ದೇಶಕ, ಸಂಘಟಕನಕಾರ ಆಗಿದ್ದ ಸಫ್ದರ್ ಹಶ್ಮಿ ಸ್ಮರಣಾರ್ಥ ಈ ಕಾರ್ಯಕ್ರಮ. ಕೋವಿಡ್ ಕಾರಣದಿಂದ ಜನರ ಮಧ್ಯೆ ನಿಂತು ನೇರವಾಗಿ ಮಾತನಾಡದ ಈ ಸ್ಥಿತಿಯಲ್ಲಿ ಸಾಮಾಜಿಕ ಜಾಲತಾಣಗಳ ಮುಖಾಂತರ ಜನಜಾಗೃತಿ ಮೂಡಿಸಲು ಸಮುದಾಯ ಪ್ರಯತ್ನಿಸುತ್ತಿದೆ. ರಂಗಭೂಮಿಯನ್ನು ಬೀದಿ ನಾಟಕಗಳ ಮೂಲಕ ದುಡಿಯುವ ಜನರ ಬಳಿಗೆ ತರುವಲ್ಲಿ ಯಶಸ್ವಿಗಳಿಸಿದ ಜನನಾಟ್ಯ ಮಂಚದ ಶ್ರೀ ಸಫ್ದರ್ ಹಶ್ಮಿ ಬೀದಿ ನಾಟಕಗಳ ಮೂಲಕ ಜನಜಾಗೃತಿ ಮೂಡಿಸುವಾಗ ಆಳುವ ಸರ್ಕಾರಗಳ ದುಷ್ಕೃತ್ಯಗಳಿಗೆ ಬಲಿಯಾಗಿ ಹಲ್ಲೆಗೀಡಾಗಿ ಮರಣ ಹೊಂದಿದ ಮಹಾನ್ ಹೋರಾಟಗಾರ ಸಫ್ದರ್ ಹಶ್ಮಿ ಸ್ಮರಣಾರ್ಥ ಈ ಕಾರ್ಯಕ್ರಮ. ಈ ಮಹಾನ್ ಶಕ್ತಿಯ ನೆನಪಿನಲ್ಲಿ ಸಮುದಾಯ ಕರ್ನಾಟಕ ಹಶ್ಮಿಯವರ ಆಯ್ದ 5 ನಾಟಕಗಳ ಓದಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ನಾಟಕ ಓದು ಕಾರ್ಯಕ್ರಮವನ್ನು ನಾಡಿನ ಖ್ಯಾತ ರಂಗಕರ್ಮಿ ಹಿರಿಯರಾದ MS ಸತ್ಯ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸಮಸ್ತ ವೀಕ್ಷಕರು ಕಾರ್ಯಕ್ರಮವನ್ನು ವೀಕ್ಷಿಸಿ ಬೆಂಬಲಿಸಿ ಹಾಗೂ ಶೇರ್ ಮಾಡಲು ವಿನಂತಿ. ದಿ ಕಾನ್ಸೆಪ್ಟ್ ಆಫ್ ಸ್ಟ್ರೀಟ್ ಥಿಯೇಟರ್ ಅಂದರೆ ಬೀದಿ ನಾಟಕದ ಹೇಗೆ ಶುರುವಾಯಿತು ಇಂಡಿಯಾದಲ್ಲಿ ಅಂತನ್ನೋದು ಬಹಳ ಮುಖ್ಯವಾದ ಅಂಶ. ಅದು ಬಹಳ ಜನಕ್ಕೆ ಗೊತ್ತಿಲ್ಲ. ಬೊಂಬಾಯಲ್ಲಿ ಬಹಳ ಹಿಂದೆ ಇಪ್ಟಾ ಎಸ್ಟಾಬ್ಲಿಷ್ ಆದಾಗ ಬೀದಿ ನಾಟಕ ಶುರುವಾಯಿತು. ಆಗ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಬಲರಾಜ್ ಸಾಹನಿ, ದೀನಾ ಗಾಂಧಿ ಅಂಡ್ ಶಾಂತಾ ಗಾಂಧಿ ಮತ್ತು ಬೇರೆಯವರೆಲ್ಲ ಸೇರಿ ಅವ್ರು ಏನು ಮಾಡ್ತಾಯಿದ್ರು ಅಂತಂದರೆ, ಒಂದು ಫ್ಯಾಕ್ಟ್ರಿ ಅವರ ಟೆಕ್ಸ್ಟೈಲ್ ಮಿಲ್ ಗೇಟ್ ಹತ್ರ ಹೋಗಿ ಅವರು ಕೂಡ ಟೆಕ್ಸ್ಟೈಲ್ ವರ್ಕರ್ಸ್ ಥರ ಡ್ರೆಸ್ ಮಾಡಿಕೊಂಡು ಆ್ಯಕ್ಟರ್ಸ್ ಎಲ್ಲ ಸೇರಿಬಿಡೋರು. ಅಲ್ಲಿ ದೇ ವುಡ್ ಪಿಕಪ್ ಅನ್ ಇಶ್ಯೂ. ಅದು ಯಾವುದೇ ಸಮಸ್ಯೆ, ಲೇಬರರ್ಸು ಏನಿದೆಯೋ ಅದ್ರ ವಿಚಾರ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟು ಇನ್ವಾಲ್ವ್ ಮಾಡೋದು. ಆ್ಯಕ್ಚುಯಲ್ ವರ್ಕರ್ಸ್ ಸ್ಟಾರ್ಟೆಡ್ ಟಾಕಿಂಗ್ ವಿತ್ ದ ಆ್ಯಕ್ಟರ್ಸ್. ದಟ್ಸ್ ಹೌ ಇಟ್ ಯೂಸ್ ಟು ಸ್ಟಾರ್ಟ್. ಆಮೇಲೆ ಮ್ಯಾನೇಜ್ಮೆಂಟಿಗೆ ಅದು ಗೊತ್ತಾಯ್ತು, ಇದೇನು ಓಹೋ ಯಾರು ಹೊರಗಡೆಯಿಂದ ಬಂದು ಗಲಾಟೆ ಮಾಡ್ತಾ ಇದ್ದಾರೆ ಅಂತಂದು. ಆಗ ಪೊಲೀಸ್ನವ್ರು ಕರೆಸೋರು. ಪೊಲೀಸ್ ರಿಯಲ್ ಪೊಲೀಸ್ ಬರೋಕ್ಕೆ ಮುಂಚೆ ಇಪ್ಟಾ ಅವರೇ ಪೊಲೀಸ್ ಡ್ರೆಸ್ನಲ್ಲಿ ಬಂದು ಎಲ್ಲರನ್ನು ಚದುರಿಸ್ಬಿಟ್ಟು ಹೋಗ್ಬಿಡುವರು. ದಿಸ್ ಇಸ್ ಹೌ ಇಟ್ ಸ್ಟಾರ್ಟೆಡ್. ಬಟ್ ಸಫ್ದರ್ ಹಶ್ಮಿ ಅದನ್ನ ರಿವೈವ್ ಮಾಡಿದಾಗ ಡೆಲ್ಲಿಯಲ್ಲಿ ಒಂದು ರೀತಿಯ ಫಾರ್ಮಲಿಸ್ಟಿಕ್ ಆಗಿ ಮಾಡೋಕ್ಕೆ ಶುರು ಮಾಡಿದ್ರು. ಏನೋ ಯೂಸ್ ಟು ಗ್ಯಾದರ್ ದಿ ಆಕ್ಟರ್ಸ್, ಡ್ರೆಸ್ ದಮ್ ಅಪ್ ಇನ್ ಸಿಮಿಲಾರಿಟಿ ಅನ್ನೋದು. ಎಲ್ಲರನ್ನು ಕಪ್ಪು ಬಟ್ಟೆ ಹಾಕ್ಕೊಂಡು, ಇಲ್ಲ ಒಂದು ಕಪ್ಪು ಕುರ್ತಾ, ಒಂದು ಕಪ್ಪು ಪೈಜಾಮ, ಇಲ್ಲ ಶಲ್ವಾರ್ ಕಮೀಸ್ ಆ ಥರ ಹಾಕ್ಕೊಂಡು ಒಂದು ಸರ್ಕಲ್ ಮಾಡಿ ಅಲ್ಲಿ ಟ್ರಾಫಿಕ್ ಐಲ್ಯಾಂಡ್ಸ್ನಲ್ಲಿ ಸೇರಿ ಡೆಲ್ಲಿಯಲ್ಲಿ ನಾಟಕ ಶುರು ಮಾಡ್ತಾರೆ. ಸೊ ಇಟ್ ಬಿಕೇಮ್ ಎ ಫಾರ್ಮಲಿಸ್ಟಿಕ್ ಥಿಂಗ್ ಆ್ಯಂಡ್ ದೇ ಈವನ್ informed the police also. But that was not the idea. ಒಂದು ವಿರೋಧ ಮಾಡುವಂಥ ಒಂದು ಬೀದಿ ನಾಟಕ, ಅದಕ್ಕೆ ಪರ್ಮಿಷನ್ ತಗೋಬೇಕಾಗಿಲ್ಲ ಪೊಲೀಸಿಂದ. ದಟ್ ಇಸ್ ದಿ ಕ್ರಕ್ಸ್ ಆಫ್ ಬೀದಿ ನಾಟಕ. ಎಲ್ಲಿ ಬೇಕಾದ್ರೂ ಒಂದು ಈ ಬೀದಿಯಲ್ಲಿ ನೀವು ಹೋದಾಗ ಕರಡಿ ಕುಣಿತ, ಇಲ್ಲ ಯಾವುದೋ ಒಂದು ಕೋತಿಗಳ ಆಟ, ಅದೆಲ್ಲ ನಾವು ನೋಡ್ತೀವಲ್ಲ, ಆ ರೀತಿ ಆಗ್ಬೇಕದು. ಅದಕ್ಕೆ ಪರ್ಮಿಷನ್ ಸಿಗೋದಿಲ್ಲ. ದೇ ಆರ್ ಪಾರ್ಟ್ ಆಫ್ ದ ಲೈಫ್ ಆಫ್ ಎ ಸ್ಟ್ರೀಟ್.
ಯು ಸಿ ವಾಟ್ ಹ್ಯಾಸ್ ಹ್ಯಾಪನ್. ಈಗ ರೈತರ ಪ್ರೊಟೆಸ್ಟ್ ನೋಡಿದ್ರೆ ಡೆಲ್ಲಿಲಿ ಏನ್ ನಡೀತಾ ಇದೆ ಅಂತಂದ್ರೆ ಅದ್ರ ವಿಚಾರ. ಈಗ 3 ಕಾನೂನುಗಳನ್ನ ಮಾಡಿದ್ದಾರೆ ಅಂತ ನೋಡ್ರಿ. ಎಷ್ಟು ಜನಕ್ಕೆ ಗೊತ್ತು ಏನು ಆ ಕಾನೂನುಗಳು ಅಂತ? ಅದು ಮೀಡಿಯಾ ಇಸ್ ನಾಟ್ ಎಕ್ಸ್ಪೋಸಿಂಗ್ ದ ಕಾನೂನು. ಏನ್ ಕಾನೂನು ಅಂತ ಅಂದ್ಬಿಟ್ಟು I don't know myself what those 3 laws are, what amendments the government is announcing. ಸುಮ್ಮನೆ ಹೇಳ್ತಾರೆ it is for the betterment of the farmers ಅಂತ. ಯಾರನ್ನೂ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. why this law is necessary. ಅಲ್ಲಿ ಬೀದಿ ನಾಟಕ ಆಡಿದಾಗ ಅದನ್ನ ಜನಗಳಿಗೆ ಒಂದು ತಿಳುವಳಿಕೆ ಕೊಡಬಹುದು. ದಟ್ಸ್ ಹೌ ಬೀದಿ ನಾಟಕ ಬಿಕಮ್ಸ್ ರೆಲೆವೆಂಟ್. ಬೀದಿ ನಾಟಕ ಅಂದ್ರೆ ಬರೀ ಪ್ರೊಟೆಸ್ಟ್ ಅಂತಾನೆ ಅಲ್ಲ. ಇಟ್ಸ್ ಆಲ್ಸೋ ಟು ಎಜುಕೇಟ್ ಅಂಡ್ ಎನ್ಲೈಟನ್ ಪೀಪಲ್. I used to meet him quite a lot, and I used to go to his place and where he stayed, and then also I attended many of his street plays. Nodidini personal agi. He was a very dedicated and very strong supporter of the left movement in India. But unfortunately, the Congress goons, gundas of Congress party, they beat him up, and a co-worker, when they were staging a play, and ಅವ್ರು ನಟ್ಟಿಸ್ಕೊಂಡು ಹೋಗಿ ಹೊಡೆದು ಸಾಯಿಸ್ಬಿಟ್ರು. ಇದು ಅಗೇನ್ ಇವತ್ತಿಗೆ ಅದು ಇಟ್ ಹಸ್ ಬಿಕಮ್ ಅ ಪಾರ್ಟ್ ಆಫ್ ದ ಹಿಸ್ಟ್ರಿ ಆಫ್ ಥಿಯೇಟರ್ ಇಟ್ ಸೆಲ್ಫ್. ಬೀದಿ ನಾಟಕದ ಒಂದು ಚರಿತ್ರೆಯನ್ನು ನೋಡಿದ್ರೆ ನಮ್ಮ ದೇಶದಲ್ಲಿ ಇಂಥ ಅನಾಹುತಗಳನ್ನ ಮಾಡಿದ್ದಾರೆ ಪೊಲಿಟಿಕಲ್ ಪಾರ್ಟೀಸು, instead of not understanding the thing. So whether it is a Congress party does it or any other party, it is immaterial. Whatever what Congress did at that time, the BJP is doing in another way against the protest, because the government is becoming more and more autocratic. It is not democratic. ಪ್ರಜಾಪ್ರಭುತ್ವ ಅನ್ನೋದು ಎಲ್ಲೋ ಮರ್ತು ಬಿಟ್ಟಿದ್ದೀವಿ ನಾವು. ಅಂಡ್ ದೆನ್ ಯು ಸಿ ಈವನ್ ಸ್ಮಾಲ್ ಲಿಟಲ್ ಥಿಂಗ್ಸ್. ಈಗ ಇಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ನ್ಯೂ ಇಯರ್ಸ್ ಈವ್ನ ಯಾರೋ ಹೇಳಿದ್ದಾರೆ ಒಬ್ರು ಮಿನಿಸ್ಟ್ರು, ನ್ಯೂ ಇಯರ್ಸ್ ಈವ್, ನ್ಯೂ ಇಯರ್ ಇದು ನಮ್ಮ ನ್ಯೂ ಇಯರ್ ಅಲ್ಲ, ಇದು ಉಗಾದಿ ದಿವಸ ಮಾಡಬೇಕು ನ್ಯೂ ಇಯರ್ನ. ಬಟ್ ಎಲ್ಲಿ ಯುಗಾದಿ ಅನ್ನೋದು ಬರೀ ಹಿಂದೂಗಳಿಗಾಗುತ್ತಲ್ವಾ? ವಾಟ್ ಅಬೌಟ್ ದ ಮುಸ್ಲಿಮ್ಸ್? ವಾಟ್ ಅಬೌಟ್ ದ ಕ್ರಿಶ್ಚಿಯನ್ಸ್? ವಾಟ್ ಅಬೌಟ್ ದ ಬುದ್ಧಿಸ್ಟ್? ಅವ್ರಿಗೆ ಯಾವುದು ಉಗಾದಿ? ಇಟ್ ಇಸ್ ಮೀನಿಂಗ್ಲೆಸ್. ವೆನ್ ವಿ ಆರ್ ಎ ಸೆಕ್ಯುಲರ್ ಕಂಟ್ರಿ, ವೈ ಆರ್ ಯು ಟಾಕಿಂಗ್ ಓನ್ಲಿ ಆಫ್ ಉಗಾದಿ? ಇಟ್ಸ್ ಮೀನಿಂಗ್ಲೆಸ್ ಟು ಟಾಕ್ ಅಬೌಟ್ ಇಟ್. ಸಂವಿಧಾನ ಏನು ಹೇಳುತ್ತೆ? ಎಲ್ಲ ಧರ್ಮಗಳಿಗೂ ಒಂದೇ ರೀತಿಯ ಅವಕಾಶ ಕೊಡಬೇಕು ಅಂತ ಹೇಳಿ. ಕಲಾಕ್ಷೇತ್ರದ ಆವರಣದಲ್ಲಿ ಹೊರಗಡೆ ಬೀದಿ ನಾಟಕ ಮಾಡ್ತಾರೆ, ಅದಕ್ಕೆ ಪೊಲೀಸಿಂದ ಪರ್ಮಿಷನ್ ತಗೋತಾರೆ. ಬಟ್ ದಿಸ್ ಇಸ್ ನಾಟ್ ದ ವೇ ಇಟ್ ಶುಡ್ ಬಿ. ಸ್ಟ್ರೀಟ್ ಥಿಯೇಟರ್ ಅನ್ನೋದು ಇಟ್ ಶುಡ್ ಬಿ ಎ ಶಾಕ್, ಇಟ್ ಶುಡ್ ಬಿ ಎ ಸರ್ಪ್ರೈಸ್. ಜನ ಇದು ನಾಟಕನ ಏನು ಅನ್ನೋದೇ ಅವರಿಗೆ ತಿಳಿಬಾರ್ದು, ಆ ರೀತಿ ನಡಿಬೇಕು. ಅದಾಗ್ತಾ ಇಲ್ಲ. ಈಗೆಲ್ಲನೂ ಒಂಥರ ರೆಗ್ಯುಲರ್ ನಾವು ಥಿಯೇಟರ್ ಒಳಗೆ ಮಾಡೋದು ಏನ್ ಮಾಡ್ತೀವೋ ಅದನ್ನೇ ನಾವು ಬೀದಿ ನಾಟಕ ಅಂತ ಮಾಡ್ತಾ ಇದ್ದೀವಿ ಅಷ್ಟೇ. ಐ ಥಿಂಕ್ ದ ಕಾನ್ಸೆಪ್ಟ್ ಆಫ್ ಬೀದಿ ನಾಟಕ ಬಹಳ ಬದಲಾವಣೆ ಆಗ್ಬಿಟ್ಟಿದೆ. ಅದು ಇಟ್ ಈಸ್ ಲೂಸಿಂಗ್ ಇಟ್ಸ್ ಪರ್ಪಸ್. ಯಾತಕ್ಕೆ ಶುರುವಾಯಿತು? ಒಂದೊಂದು ರೀತಿಯಲ್ಲಿ ಒಂದೊಂದು ಸಮಸ್ಯೆ. ಈಗ ನಾನು ಬಾಂಬೆಯಲ್ಲಿ ಇದ್ದಾಗ ಲೋಕಲ್ ಟ್ರೈನ್ಸ್ನಲ್ಲಿ ಬೀದಿ ನಾಟಕ ಆಡ್ತಾರೆ ಜನ. ದಟ್ ಈಸ್ ರಿಯಲ್ ಥಿಯೇಟರ್. ನೋಬಡಿ ನೋಸ್. ಅವ್ರು ಬರ್ತಾರೆ, ಏನೋ ಒಂದು ಭಜನೆ ಥರ ಏನೋ ಶುರು ಮಾಡ್ತಾರೆ, ಆಮೇಲೆ ಅದು ನಾಟಕ ಆಗ್ಬಿಡ್ತದು. ಅದು ಚರ್ಚ್ ಗೇಟಿಂದ ಹಿಡಿದು ವಿರಾರ್ ಆ ಪೂರ್ತಿ ಟ್ರೈನ್ ಹೋಗ್ತಾ ಇದ್ದಾಗ ಅಲ್ಲಿ ಮತ್ತೆ ಒಂದೊಂದು ಮಧ್ಯ ಯಾವುದೋ ಸ್ಟೇಷನಲ್ಲಿ ಇಳಿದುಬಿಟ್ಟು ಅಲ್ಲಿ ಒಂದಷ್ಟು ಪ್ಲಾಟ್ಫಾರ್ಮ್ ಮೇಲೆನೆ ಒಂದು ನಾಟಕ ಆಡಿ ಮತ್ತೆ ಇನ್ನೊಂದು ಟ್ರೈನ್ ಬಂದಾಗ ಅದ್ರ ಜೊತೆ ಮುಂದೆ ಹೋಗ್ತಾರೆ.
that is the way. I mean, ಅಲ್ಲಿ ಯಾವ್ಯಾವುದೋ ಬೇರೆ ಬೇರೆ ಸಮಸ್ಯೆಗಳನ್ನ ಕುರಿತು ಮಾತಾಡ್ತಾರೆ ಅದರಲ್ಲಿ. It is in the election time, especially in the election time, many of the groups, there are a number of groups which are doing it in Bombay. It has to be a surprise. Sometimes the railway police will come and clear them out. It has to be a protest and an action by the police also. Police should stop a street play or disturb a street play, even arrest these artists, because that is why we are doing it. It makes sense. You know, the main difference, ಮೊದಲು ಯಾವ ರೀತಿ ಈ ಬೀದಿ ನಾಟಕ ಅನ್ನೋದು ಕಾನ್ಸೆಪ್ಟ್ ಶುರುವಾಯಿತು, ಈಗ ಯಾವ ರೀತಿ ಆಗ್ಬಿಟ್ಟಿದೆ. ಯಾಕೆಂದ್ರೆ ದ ಪೊಲೀಸ್ ಹ್ಯಾವ್ ಕಮ್ ಇನ್ ಟು ಇಟ್. ನೀವು ಎಲ್ಲೋ ಹೋಗ್ಬಿಟ್ಟು ನೀವು ಒಂದು ಮಾರ್ಕೆಟ್ ಎದುರುಗಡೆ ನೀವು ನಾಟಕ ಮಾಡಕ್ ಶುರು ಮಾಡಿಬಿಟ್ರೆ, ಇನ್ಫ್ಯಾಕ್ಟ್ ಏನೋ ಒಂದು ಸಲ ಏನಾಯ್ತು ಅಂತಂದ್ರೆ, ಬೀದಿ ನಾಟಕದ ಒಂದು ಫೆಸ್ಟಿವಲ್ BB ಕಾರಂತರು ಭೋಪಾಲ್ನಲ್ಲಿದ್ದಾಗ ಮಾಡಿಸಿದ್ರು. ಅವ್ರು ನಮ್ಮನ್ನೆಲ್ಲ ಕರೆದು, ನಾವು ಬಾಂಬೆಯಿಂದ ಹೋದ್ವಿ ಇಪ್ಟಾ, ಒಂದು ಬೀದಿ ನಾಟಕ ಮಾಡಬೇಕು ಅಂತ ಹೇಳಿ. ಅಲ್ಲಿ ಹೋದ್ರೆ ಅವರೊಂದು ಓಪನ್ ಏರ್ ಥಿಯೇಟರ್ನಲ್ಲಿ, ಭಾರತ್ ಭವನ್ನಲ್ಲಿ ನಾಟಕ ಇಟ್ಟರು. ನಾನು ಹೇಳಿದೆ, ಇದು ಬೀದಿ ನಾಟಕ ಅಲ್ವಲ್ಲ, ಇದು ಭೋಪಾಲಿನ ಯಾವುದೋ ಒಂದು ಬೀದಿಯಲ್ಲಿ ನಾಟಕ ಆಡಿದ್ರೆ ಆಗ ಅದು ಬೀದಿ ನಾಟಕ ಆಗುತ್ತೆ. ಇದೆಂತ ಇದು, ಯಾವ ಥರ ಫೆಸ್ಟಿವಲ್ ನೀವು ಮಾಡ್ತಿದ್ದೀರಾ ಅಂತ ನಾನು ಪ್ರಶ್ನೆ ಮಾಡಿದೆ. ದೆನ್ ಸೇ ನೋ, ಇದೊಂದು ವಿ ಆರ್ ಜಸ್ಟ್ showcasing the various troops which are doing ಬೀದಿ ನಾಟಕ. ಅದನ್ನೆಲ್ಲ ಸೇರಿ ಒಂದು ಫೆಸ್ಟಿವಲ್ ತರ ಮಾಡ್ತಾ ಇದೀವಿ. ಸೊ ಒಂದು ವೆನ್ಯೂ ಕೂಡ ಅದಕ್ಕೆ ಫಿಕ್ಸ್ ಮಾಡಿದೀವಿ. ದಟ್ ವಾಸ್ ಹಿಸ್ ಕಾನ್ಸೆಪ್ಟ್. ಬಟ್ ದೆನ್ ಐ ಸೆಡ್ ನೋ, ಆಲ್ ರೈಟ್, ವಿ ವಿಲ್ ಡೂ ಇಟ್ ಇನ್ ದ ಫೆಸ್ಟಿವಲ್, ಬಟ್ ವಿ ವುಡ್ ಆಲ್ಸೋ ಲೈಕ್ ಟು ಯೂಸ್ ಅವರ್ ಟೈಮ್ ಅಂಡ್ ಗೋ ಅಂಡ್ ಡೂ ಅವರ್ ಥಿಯೇಟರ್ ಇನ್ ದ ಸ್ಟ್ರೀಟ್ಸ್. ನಾವು ಹೋಗಿ ಆಮೇಲೆ ಅಲ್ಲಿ ಯಾವುದೋ ಒಂದು ಜಾಮಾ ಮಸೀದ್ ಅಂತ ಭೋಪಾಲ್ನಲ್ಲಿದೆ, ಅಲ್ಲಿ ಹೋಗಿ ಅದ್ರ we just started doing the play, you know. ನಾವು ಅಲ್ಲಿ ಕುರಿ ನಾಟಕನ ಆಡಿದ್ವಿ. ಆ್ಯಂಡ್ ಜನ ಏನೋ ಇವರು ಹಾಡು ಶುರು ಮಾಡಿದ್ರು, ಒಂದು ಪ್ಲಾಟ್ಫಾರ್ಮ್ ಹಾಕ್ಬಿಟ್ಟು ಅಲ್ಲಿ ನಿಂತ್ಕೊಂಡ್ಬಿಟ್ರು ಎಲ್ಲರೂ. ದೆನ್ ದ ಪೀಪಲ್ ಗಾಟ್ ಇಂಟ್ರೆಸ್ಟೆಡ್ ಆ್ಯಂಡ್ it became a theater in the round. All real people who were going up and down in the market and things like that, they started gathering around. Then we said that this is what Bidi Natka should be like, you know. It should be a surprise to the audience and it should be shocking to the state. Bari protest anta, I don't want to limit it to only a protest. It is to make people aware. ಯಾವುದೇ ಸಮಸ್ಯೆನ ವಿವರವಾಗಿ ಜನಗಳಿಗೆ ತಿಳಿಸ್ಬೇಕು. ಅಂಡ್ ದೇ ಶುಡ್ ಬಿಕಮ್ ಪಾರ್ಟ್ ಆಫ್ ದಟ್ ಮೂವ್ಮೆಂಟ್. ಸಮುದಾಯ ಕೇಜೆತ್ತು ಈ ದಿನ ನಿಮ್ಮ ಮುಂದೆ ದೆಹಲಿಯ ಜನನಾಟ್ಯ ಮಂಚ ವಿರಚಿತ ಆತ್ಮನಾಥ್ ಎಂಬ ನಾಟಕವೊಂದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇವೆ. ಅಜ್ಜಿ, ನಿನ್ನೆ ನೀವು ಹೇಳಿದ ಕತೆ ತುಂಬಾ ಚೆನ್ನಾಗಿತ್ತು. ಇವತ್ತೊಂದು ಹೊಸ
ಕುಡಿತಾನ? ಹೇಳಜ್ಜಿ, ಅವನು ನಿಜವಾಗ್ಲೂ ದೆವ್ವನ, ಪಿಸಾಚಿನ ಅಥವಾ ಮನುಷ್ಯನ? ಅಜ್ಜಿ, ಯಾಕೆ ಕತೆ ನೆನೆಸಿದ ಬಿಟ್ಟೆ? ಹೇಳಜ್ಜಿ, ನಾನು ಹೆದರುಕೊಳ್ಳುವುದಿಲ್ಲ. ಇದು ಬರೀ ಕತೆ ತಾನೆ. ನೋಡು, ನನ್ನ ಕುಡಿಗಳನ್ನು ಮುಚ್ಚಿಲ್ಲ, ಕಣ್ಣು ತೆರೆದುಕೊಂಡೇ ಇದ್ದೇನೆ. ನನಗೆ ಉಸಿರಾಟನೂ ನಿಂತಿಲ್ಲ. ನನಗೆ ಕೇಳಬೇಕು ಅನ್ನೋ ಕುತೂಹಲ ಹೆಚ್ಚಾಗಿದೆ. ಹೇಳಜ್ಜಿ, ಕತೆ ಹೇಳಜ್ಜಿ. ನೋಡಿ ಸ್ವಾಮಿ, ನನ್ನ ಹೆಸರು ದೀನ್ ದಯಾಳ್ ಅಂತ. ಡೆಲ್ಲಿ ಪೊಲೀಸಲ್ಲಿ ಕೆಲಸ ಮಾಡ್ತಾ 17 ವರ್ಷ ಆಯ್ತು ಸ್ವಾಮಿ. ನನಗಂತೂ ಸಾಕೋಗಿದೆ. ನೀವು ಅನ್ಕೊಂತೀರಿ ಇವರಿಗೇನು ದಿನ ಗಳಂತ ನಿಂತಾರೆ, ಎಣ್ಣೆ ಹೊಡಿತಾರೆ, ಗಾಡಿಯಲ್ಲಿ ತಿರುಗಿದಾರ ಅಂತ. ಹಾಗೇನಿಲ್ಲ ಸ್ವಾಮಿ, ಹಾಗೇನೇನು ಇಲ್ಲ ಸ್ವಾಮಿ. ಈಗ ನಿನ್ನೆ ವಿಷಯನೇ ತಗೊಳ್ಳಿ. ನಾನು ಡಬಲ್ ಡ್ಯೂಟಿಯಲ್ಲಿದ್ದೆ. ಒಂದು ಗಂಡಸು ಒಂದು ಹೆಂಗಸು ಕಣ ಹಿಡಿದ್ರು. ಅತ್ಯಾಚಾರ ಆಯ್ತು, ನನ್ನ ಮರ್ಯಾದೆ ಹೋಯ್ತು, ಸರ್ವನಾಶ ಆಗಾಯ್ತು ಅಂತ ಗೋಡಾಡಿದ್ರು. ನಾನು ನಿಲ್ಸು, ನೀನ್ ರೇಪ್ ಆಯ್ತೇನು ಅಂತ ಕೇಳಿದೆ. ಅದಕ್ಕೆ ಯಾಕೆ ನಂದಲ್ಲ ಸ್ವಾಮಿ, ನನ್ನ ಮಗಳದು ಒಂದು ವಿಷಯ ಏನಂತ ಆಗ್ತದೆ ಗೊತ್ತಾಯ್ತು ನೋಡಿ. ಬಂದ ಗಂಡಸರ ಹೆಸರು ಪೂರಂಚಂದ್. ಅವನ ಜೊತೆ ಬಂದವಳು ಅವನ ಹೆಂಡತಿ ಬೇಲಾದೇವಿ. ಇವರಿಬ್ರು ನನ್ನ ಮಗಳ ಮೇಲೆ ಅತ್ಯಾಚಾರ ಆಯಿತು ಅಂದ್ರು. ಆ ಹುಡುಗಿಯ ವಯಸ್ಸು 10 ವರ್ಷ. ಸರ್ಕಾರಿ ಬಾಯ್ಸ್ ಅಂಡ್ ಗರ್ಲ್ಸ್ ಸ್ಕೂಲ್ನಲ್ಲಿ ಓದ್ತಾ ಇದ್ದಾಳೆ. ಸ್ಕೂಲ್ ಪ್ರಾರಂಭ ಆಗೋದು 8 ಗಂಟೆಗೆ ಸ್ವಾಮಿ, ನಾವು 7 ಗಂಟೆಗೆ ಕಳಿಸ್ತೇವೆ ಅಂದ್ರು. 1 ಗಂಟೆ ಮೊದಲು ಕಳಿಸಿದ್ರೆ ಹೇಗೆ ಆಗೋದು ಅಂತ ಹೇಳಿದೆ. ನಾನು ಯೋಚಿಸಿದೆ, ಮಗನೇ ದೀನ್ ದಯಾಳ್, ಅದು 10 ವರ್ಷದ ಮಗು. ನೀನು ಕೂಡ ಮಕ್ಕಳ ಮೇಲೆ ಇರೋಂತಾನೆ. ನನ್ನ ಅಂತರಂಗವನ್ನ ನೋಡ್ಕೊಂಡೆ. ಅಪ್ಪೇ ತಪ್ಪೆ ಒಂದ್ ವೇಳೆ ನಮ್ಮ ಮೇಲಿನ ಅಧಿಕಾರಿ ಬಂದ್ರೆ ಬರ್ಡೇ ಮಗನೇ ಯಾಕೋ ದೂರ ದಾಟಿಸ್ಕೊಂಡಿಲ್ಲ ಅಂತಾರೆ. ಅದಕ್ಕಾಗಿ ಸ್ವಾಮಿ ನಾನು ಜೇಬಿಂದ ಪೆನ್ ತೆಗೆದೆ, ದೂರನ್ನ ದಾಟಿಸ್ಕೊಂಡೆ. ಆಮೇಲೆ ಏನ್ ಮಾಡ್ದೆ ಗೊತ್ತಾ? ನೇರವಾಗಿ ಮನೆಗೆ ಹೋಗದೆ. ಅಣ್ಣ ಅಣ್ಣ ಅಣ್ಣ, ಮೆತ್ತಗೆ ಮಾತಾಡು. 3 ದಿನಗಳ ನಂತರ ಇವತ್ತು ಮೊದಲ ಬಾರಿಗೆ ಪ್ರೀತಿಗೆ ನಿದ್ದೆ ಬಂದಿದೆ. ಅಣ್ಣ ಎಲ್ಲಿದ್ದಾನೆ? ಕೈ ಕಾಲ ಮುಖ ತೊಳಿತಾ ಇದ್ದಾಳೆ. ಏನ್ ವಿಷಯ? ಆ ಪೊಲೀಸು ಸಿಕ್ಕಿದ್ದ. ಸಂಜೆ ಅಣ್ಣನನ್ನು ಠಾಣೆಗೆ ಕಳಿಸು ಅಂತ. ಹೋದ್ರಾಯ್ತು ಬಿಡು. ಅದಿರಲಿ, ನೀನ್ಯಾಕೆ ಇಷ್ಟು ಚಿಂತೆಯಲ್ಲಿದೀಯಾ? ಸಾಕು, ಇದು ಅತಿ ಆಯ್ತು. ಈ ಓಣಿಯಲ್ಲಿ ಬದುಕುವುದೇ ಕಷ್ಟ.
ಮಾವಯ್ಯ, ನೀವು ಅಷ್ಟೇ ಮೆಲ್ಲಗೆ ಮಾತಾಡಿ. ಪ್ರೀತಿ ಮಲಗಿದ್ದಾಳೆ. ಆಂಟಿ 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 ನೋಡಿ, ನಾನು ಮೆಹಂದಿ ತಂದಿದ್ದೀನಿ. ಗೋಪಾಲ, ಗಲಾಟೆ ಮಾಡಬೇಡಿ. ಆಂಟಿ, ಪ್ರೀತಿ ಎಲ್ಲಿದ್ದಾಳೆ? ನಾನು ಅವಳಿಗೆ ಮೆಹಂದಿ ಹಚ್ಲಾ? ಪ್ರೀತಿ ಮಲಗಿದ್ದಾಳೆ. ನೀನು ನಾಳೆ ಬಾ ಆಯ್ತಾ? ಸರಿ, ನಿಮ್ಗೆ ಹಚ್ಲಾ? ಹೋಗು, ಬೇಗ ಹಚ್ಚು. ಬೇಡ ಮಗಳೇ, ಇಲ್ಲೇ ನಡೀತಿದೆ. ಗೋಪಾಲ ಮೆಹಂದಿ ಹಚ್ತಾ ಇದ್ದಾನೆ. ಅಲ್ಲಿ ಹುಡುಗಿಯ ಮಾನ ಹೋಗಿದೆ, ಇಲ್ಲಿ ಅವನು ಮೆಹಂದಿ ಹಚ್ತಾ ಇದ್ದಾನೆ. ಅವನಿನ್ನ ಚಿಕ್ಕ ಮಗು, ಅವನು ಏನು ಗೊತ್ತಾಗೋದಿಲ್ಲ. ಅವನನ್ನು ಮನೆಯಿಂದ ಹೊರಹಾಕು. ನಾನೊಂದಲ್ಲ. ಏಯ್, ಏನ್ ಮಾಡ್ತಾ ಇದ್ದೀವಿ? ಹೋಗು, ನಡೆ ಹೊರಗೆ. ಅಣ್ಣ, ನೀವು ಒಳಗೋಗಿ. ಬೇಡ, ನಾನು ಗಾಡಿ ಮನೆಗೆ ಹೋಗ್ಬಿಡ್ತೇನೆ. ಸರಿ. ಅಮ್ಮ, ಸಂಜೆಗೆ ಸೋರೆಕಾಯಿ ಪಲ್ಯ ಮಾಡ್ಲಾ? ಮೆಹಂದಿ ಹಚ್ಕೊ, ಮಜಾ ಮಾಡು. ಬಹಳ ಸಂತೋಷ ದಿನ ಅಲ್ವಾ ನಿನ್ಗೆ ಇವತ್ತು? ಚಿನ್ನಾಲಿ, ನಾನು ಮನೆ ಬಂದು ನೀನೇನು ತಣ್ಣಗಾಗಿರ್ಬೇಕಲ್ಲ. ಅರೆ, ನೀವಾದ್ರೂ ಯಾರಾದ್ರೂ ಹೇಳಿ, ನೀ ತಿಳಿಬೇಡಿ ಹೆಣ್ಸಿಗೆ. ಇವಳ ಮಗಳ ಮಾನ ಲೂಟಿಯಾಗಿದೆ. ಇವಳು ಮಿಠಾಯಿ ತರಿಸ್ತಾ ಇದ್ದಾಳೆ. ಕೇರಿಯ ಪೋಲಿ ಹುಡುಗರನ್ನು ಕರೆಸಿ ಮೆಹಂದಿ ಹಚ್ಕೊತಾ ಇದ್ದಾಳೆ. ಮಗು ಮೆಹಂದಿ ಯಾಕೆ ಹಚ್ಕೊಳ್ಳಬಾರದು? ಅವಳು ಗೊಂಬೆ ಮದುವೆ ಯಾಕೆ ಮಾಡಬಾರದು? ಅವಳು ಮನೆಗೆ ಹೋಗಿ ಯಾಕೆ ಆಡಬಾರದು? ಅವಳು ಕಿಲಕಿಲನೆ ನಗಬಾರದು ಯಾಕೆ? ಏ ಚಾರು, ಏನ್ ಮಾಡ್ತಿದ್ಯಾ? ಗಂಟೆ 7:45 ಸ್ಕೂಲ್ಗೆ ತಡ ಆಗೋದಿಲ್ವಾ? ಚುನ್ನು, ನೀನ್ ಶಾಲೆಗೆ ಹೋಗ್ತಿದ್ಯಲ್ಲ, ಹೋಗು. ಇಡೀ ಶಾಲೆನೂ ಚೆನ್ನಾಗಿ ಗುಡಿಸು. ಚಾರು, ಇನ್ನು ಸ್ಕೂಲ್ಗೆ ತಡವಾಗಿ ಹೋದ್ರೆ ಮಾನಿಟರ್ ನಿನ್ನ ಹೆಸರು ಬರ್ಕೊಂತಾನೆ. ಅವಾಗ ನೀನು ಚೆನ್ನಾಗಿ ಬೆವರಿಸು. ನಾನಿವತ್ತು ಶಾಲೆಗೆ ಹೋಗಲ್ಲ. ಯಾಕೆ ಹೋಗಲ್ಲ? ಯಾಕಂದ್ರೆ ಇವತ್ತು ರಜಾ. ರಜಾ? ಇಲ್ಲ ಚಾರು, ನೀನು ಸುಳ್ಳು ಹೇಳ್ತಾ ಇದ್ಯಾ. ನಂಗೆ ಬೈಗುಳ ಸಿಗ್ಲಿ ಅಂತ ಹೀಗೆ ಮಾಡ್ತಿದ್ಯಾ ತಾನೇ? ಇಲ್ಲ ಚುನ್ನು, ನಿಜ, ಇವತ್ತು ರಜಾ. ಯಾಕಾಗಿ ರಜಾ? ಆ ಮುನ್ಸಿಪಾಲಿಟಿ ಅವರು ಶಾಲೆಯ ನೀರು ನಿಲ್ಲಿಸ್ಬಿಟ್ಟಿದ್ದಾರೆ, ಅದಕ್ಕೆ. ಬಾ, ನಾವು ಕುಂಟೆ ಬಿಲ್ಲೆ ಆಡೋಣ. ಬಾ, ಬಾ. ಈ ಕೆಂಪು ವಿಚಾರ ಸರಿ, ನಾನು ಟೀಚರ್ ಕೊಡು. ಕೊಡಲ್ಲ. ಕೊಡು ಚುನ್ನು, ಆ, ಕೊಡಲ್ಲ. ಹೋಗು, ನಿನ್ ಜೊತೆ ಕಾಯ್. ಸರಿ, ಹಳದಿ ಟೀಚರ್ ನಾನು ಆಡ್ತೀನಿ. ಚಾರು, ನಾವು ಕುಂಟೆ ಬಿಲ್ಲೆ ಆಡೋಣ. ಆಸೆಯಿದೆ ಯಾಕೋ ಎಂದು, ನೀನೇ ನನ್ನವರೆಂದು. ಏಯ್, ಸಂಜೆ ತೋರಿ ಎಲ್ಲಾದ್ರು? ಇವತ್ತೊಂದು ನಾವು ಒಳ್ಳೆ ಪಿಕ್ಚರ್ ನೋಡ್ಕೊಂಡ್ ಬಂದ್ವಿ. ಏಯ್, ಕತೆ ಹೇಳೋಕ್ಕಾಗದೆ? ಸರಿ. ಎಲ್ಲಕ್ಕಿಂತ ಮೊದಲು ಹೀರೋ ಜೀಪ್ನಲ್ಲಿ ಬರ್ತಾ ಇರ್ತಾನೆ. ಎದುರಿಗೆ ಹೀರೋಯಿನ್ ಬರ್ತಾ ಇರ್ತಾಳೆ. ಆಮೇಲೆ ಹಾಡಾಗುತ್ತೆ. ಆಮೇಲೆ ಅವರಿಬ್ಬರಿಗೂ ಗೆಳೆತನವಾಗುತ್ತೆ. ಗೆಳೆತನ ಆಗೋದಿಲ್ಲ, ಅವರಿಬ್ಬರಿಗೆ ಪ್ರೀತಿ ಆಗುತ್ತೆ, ಪ್ರೇಮ ಆಗುತ್ತೆ, ನೋವು ಆಗುತ್ತೆ. ಆಮೇಲೆ ಏನಾಗುತ್ತೆ, ಹೀರೋಯಿನ್ಗೆ ಒಬ್ಬ ಅಣ್ಣ ಇರ್ತಾನೆ. ಒಬ್ಬ ದೊಡ್ಡ ರೌಡಿ. ಅವನಿಗೆ ಹೀರೋ ಮತ್ತೆ ಹೀರೋಯಿನ್ ಇಬ್ರು ಚಕ್ರದಾಡೋದು ಗೊತ್ತಾಗುತ್ತೆ. ಆಮೇಲೆ ಅವನ ಹತ್ತಿರ ಒಬ್ಬ ಗೂಂಡ ಇರ್ತಾನೆ. ಅವನ ಸಿಕ್ಸ್ ಪ್ಯಾಕ್ ಹೇಗಿರುತ್ತೆ ಗೊತ್ತಾ? ಹೀಗೆ. ಟೋನಿ, ನನ್ನ ಬಾಡಿಗಿಂತ ದೊಡ್ಡದಾಗಿರುತ್ತಾ? ಇಲ್ಲ ಗೆಳೆಯ, ನಿನ್ ಬಾಡಿಗಿಂತ ಸ್ವಲ್ಪ ಚಿಕ್ಕದು. ಹೇ, ಬಾಯ್ ಮುಚ್ಚು. ಹೀರೋಯಿನ್ನ ಅಣ್ಣ ಗೂಂಡನನ್ನು ಹೀರೋ ಮನೆಗೆ ಕಳಿಸುತ್ತಾನೆ. ಗೂಂಡ ಹೀರೋನನ್ನು ಹಗ್ಗದಿಂದ ಕಟ್ಟಾಕಿ ಹೀರೋಯಿನ್ನ ಎತ್ಕೊಂಡು ಬಂದ್ಬಿಡ್ತಾನೆ. ಆಮೇಲೆ ಅದೇ ಆಗುತ್ತೆ. ಏನಾಗ್ಬಿಡುತ್ತೆ? ರೇಪ್ ಆಗ್ಬಿಡುತ್ತೆ. ರೇಪ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಸಾಧ್ಯವಿಲ್ಲ? ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ರೇಪ್ ಅಂತೂ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಆಗ್ಲಿಕ್ಕೆ ಸಾಧ್ಯವಿಲ್ಲ? ಯಾಕಂದ್ರೆ ರೇಪು ಚಿಕ್ಕ ಮಕ್ಕಳಿಗೆ ಆಗೋದು. ಮೊನ್ನೆ ತಾನೇ ಪ್ರೀತಿಗೆ ಆಗ್ಲಿಲ್ಲ. ಒಂದು ಮಾತು ಕೇಳಲ್ಲ, ಈ ರೇಪ್ ಅಂದ್ರೆ ಏನು? ಅದು ಕೆಟ್ಟ ವಿಷಯ. ನಡಿ ನಡಿ, ಮನೆಗೆ ಹೋಗೋಣ. ಪ್ರೀತಿಯ ಪ್ರಶ್ನೆಗಳಿಗೆ ಏನೆಂದು ಉತ್ತರಿಸಲಿ? ಅವಳು ಏನೆಲ್ಲ ಪ್ರಶ್ನೆ ಕೇಳುತ್ತಾಳೆ? ಅವಳಿಗೆ ಈಗ ರಾಜಕುಮಾರಿಯ ಕಥೆಯೂ ಬೇಕಾಗಿಲ್ಲ. ಜಾದೂಗಾರು ಮತ್ತ ದಾನವನ ಕಥೆ ಅವಳಿಗೆ ಇಷ್ಟವಾಗುವುದಿಲ್ಲ. ಅವಳೊಡನೆ ಏನಾಯಿತು? ಅವಳು ನಾನು ಏನೆಂದೂ ಉತ್ತರಿಸಲಿ? ಬೆದರಿಸುವ ಕನಸುಗಳನ್ನು ಕಂಡು ಎದ್ದು ಬಿಡುತ್ತಾಳೆ. ನಿದ್ದೆಯಲ್ಲಿ ಕಳವರಿಸುತ್ತಾಳೆ. ಅಮ್ಮ, ನನ್ನನ್ನು ಅಡಗಿಸು, ಅವನು ನನ್ನ ಹಿಂದೆ ಬರ್ತಾ ಇದ್ದಾನೆ.
ಕೇಶವಾಯ ನಮಃ. ಓಂ ನಾರಾಯಣಾಯ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪಂಡಿತ್ ನಮಸ್ಕಾರ. ನಮಸ್ಕಾರ ಪಂಡಿತ್ರೆ, ನೀವು ಓಣಿಯ ಶುದ್ಧೀಕರಣ ಮಾಡುತ್ತಿದ್ದೀರೋ? ಇನ್ನೇನ್ ಮಾಡ್ಬೇಕು? ಯಾವ ಓಣಿಲಿ ಈ ಪ್ರೀತಿ ಅಂತ ಹುಡುಗಿ ಇದ್ದಾಳೋ ಅಲ್ಲಿ ಶುದ್ಧೀಕರಣ ಮಾಡಲೇಬೇಕು. ಹಾ, ಇನ್ನೊಂದು ಅದ್ಭುತ ಕೇಳು. ಆ ಹುಡುಗಿ ಪ್ರೀತಿ ಇದ್ದಾಳಲ್ಲ, ಅವಳ ಅಮ್ಮನ ಹೆಸರೇನು? ಬೇಲಾದೇವಿ. ಹಾ, ಆ ಬೇಲಾದೇವಿ. ಆ ದೇವಿಯದು ಯಾರ್ದೋ ಜೊತೆಗೆ ಚಕ್ಕಂದ ನಡೀತಾ ಇದೆ. ಮತ್ತು ಆ ಮಾನಗಿಟ್ಟ ಹೆಂಗಸು ಅಮಾಯಕ ಪವನ್ ಕುಮಾರ್ನ ಸಸ್ಪೆಂಡ್ ಮಾಡಿಸಿದ್ದಾಳೆ. ಏನ್ ಕಲಿಗಾಲ ಬಂತಪ್ಪ. ಸರಿ ಪಂಡಿತ್ರೆ, ನಾನು ಹೊರಡ್ತೀನಿ. ಆ ಮುಖಂಡ ನೇತೃತ್ವವನಿಗೆ ಸುದ್ದಿ ಮುಟ್ಟಿಸಬೇಕಾಗಿದೆ. ಸರಿ, ನಾನು ಹೊರಟೆ. ಸತ್ಯಪ್ರಕಾಶ್, ನನ್ನ ಹತ್ರ ಸ್ವಲ್ಪ ಮಾತಾಡೋದು. ಅಭಿನಂದನೆಗಳು, ಅಭಿನಂದನೆಗಳು ಮೋಹನ್ಲಾಲ್ ಅವರೇ. ಕಾಲೇಜ್ನಲ್ಲಿ ತಮ್ಮ ಮಗನ ಅಡ್ಮಿಷನ್ ಆಗೋದಕ್ಕೆ ಸ್ವೀಕರಣೆ ಕೊಡ್ಲಿಲ್ಲ ನೀವು? ಪರವಾಗಿಲ್ಲ, ಬಾಯಿ ಸೀಲ್ ಮಾಡ್ಕೊಳ್ಳಲು ಮನೆಗೆ ಬರ್ತೇನೆ. ಈಗ ನಾನು ಸ್ವಲ್ಪ ಅವಸರದಲ್ಲಿದ್ದೇನೆ. ಸತ್ಯಪ್ರಕಾಶ್, ನೀವು ಮುಂದಿನ ತಿಂಗಳು ಹಿಂತಿರಿಸ್ತೀನಿ ಅಂತ ಹೇಳಿ 1500 ರೂಪಾಯಿ ಇಸ್ಕೊಂಡಿದ್ರಿ. ಅದನ್ನು ವಾಪಸ್ ಕೊಡಿ. ತಮ್ಮ ನೆನಪಿನ ಶಕ್ತಿ ತುಂಬಾ ಚೆನ್ನಾಗಿದೆ ಮೋಹನ್ಲಾಲ್ ಅವರೇ. ತಾವು ತಮ್ಮ 1500 ರೂಪಾಯಿನೂ ಮರ್ತೇ ಇಲ್ಲ. ಇಲ್ಲಿ ಕೇಳಿ, ನಾನು ನಿಮ್ಗೆ ಟ್ಯೂಷನ್ ಕಾಂಡದ 2ನೇ ಕಂತನ್ನೇ ಹೇಳ್ತೇನೆ. ಅವನಿದ್ದಾನಲ್ಲ ಊರಂಚೆನ್ನ ಹೆಂಡತಿ ಬೇರಾದೇವಿಗೂ ಯಾರ್ದೋ ಜೊತೆ ಚಕ್ಕಂದ ನಡೀತಾ ಇದೆ ಅಂತೆ. ವಾ ಸತ್ಯಪ್ರಕಾಶ್, ವಾ. ನಿಮ್ಗೆ ನಾಚಿಕೆ ಆಗೋದಿಲ್ಲ? ನಿನ್ನೆವರೆಗೆ ಯಾರು ತಂಗಿ ಅಂತ ಕರಿತಿದ್ಯೋ ಇವತ್ತು ಕಷ್ಟ ಬಂದದ ತಡ ಅವಳು ನಡತೆ ಇಲ್ಲ ಆಗ್ಬಿಟ್ಲ ನಿಮಗೆ? ರೀ ಮೋಹನ್ಲಾಲ್ ಅವರೇ, ಇದು ನನ್ನ ಮಾತಲ್ಲ, ನನಗೆ ಪಂಡಿತರು ಹೇಳಿದ್ದು. ಪಂಡಿತರ ಮಾತ ನೀನೇನ್ ಮುಂದೆ? ಚರಸ್ ಮಾರಾಟ ಮಾಡುವಾಗ ಬಂದ್ಸಲ್ಪಟ್ಟು ಜೈಲಿನ ಗಾಳಿ ಬಿಟ್ಟು ಬಂದವನು ಅವನ್ ಮಾತ ನೀನ್ ನಂಬಿಟ್ಟಲ್ಲ. ಅರೆ, ಈ ಪ್ರದೇಶದಲ್ಲಿ ಎಂತೆಂತ ಜನರಿದ್ದಾರೆ ಅಂತ ಹೇಳಿದ್ರೆ ಅಂತವ್ರನ್ನ ಸಾರ್ವಜನಿಕ ಸ್ಥಳದಲ್ಲಿ ನಿಲ್ಲಿಸಿ ಹಣ್ಣರಿಂದ ಹೊಡಿಬೇಕು. ಸತ್ಯಪ್ರಕಾಶ್, ನಾನು 1500 ರೂಪಾಯಿ ಹಿಂದಿರುಗಿಸೋ. ಕೊಡ್ತೇನೆ, ಆದ್ರೆ ಈಗ 500 ರೂಪಾಯಿ ಅರ್ಜೆಂಟ್ ಆಗಿ ಬೇಕಿತ್ತಲ್ಲ. ಆಯ್ತು, ತಗೋ. ಮುಂದಿನ ವಾರ ವಾಪಸ್ ಕೊಡ್ಬೇಕು. ಮುಂದಿನ ವಾರಕ್ಕೆ ಸಂಬಳ ಸಿಗುತ್ತೆ. ಸಿಕ್ಕ ಕೂಡಲೇ 1500 ರೂಪಾಯಿ ವಾಪಸ್ ಕೊಡ್ಲಿಕ್ಕೆ ನಿಮ್ ಮನೆಗೆ ಬರ್ತೇನೆ. ಸತ್ಯಪ್ರಕಾಶ್, 1500 ಅಲ್ಲ, 2000 ರೂಪಾಯಿ. ಮೋಹನ್ಲಾಲ್ ಅವರೇ, ನಿಮ್ಮ ನೆನಪಿನ ಶಕ್ತಿ ಅಂತೂ ತುಂಬಾ ಅರ್ಥವಾದದ್ದು. 1500 ರೂಪಾಯಿ ಅಲ್ಲಲ್ಲ, 2000 ರೂಪಾಯಿ ಕೊಡ್ತೇನೆ. ನಮಸ್ಕಾರ. ನಮಸ್ತೆ. ಕಳೆದೋಗಿದ್ದಾಳೆ. ಅರೆ, ಕಳೆದೋಗಿ ನಾನೇನ್ ಮಾಡಿದೆ ಸ್ವಾಮಿ? ಕೆಲವ್ರದ್ದು ಸರ ಕಳೆದೋಗುತ್ತೆ, ಕೆಲವ್ರದ್ದು ಗಾಡಿ ಕಳೆದೋಗುತ್ತೆ, ಕೆಲವ್ರದ್ದು ಮಕ್ಕಳು ಕಳೆದೋಗ್ತಾರೆ. ತಮ್ಮ ವಸ್ತುಗಳನ್ನ ತಾವು ಜೋಪಾನವಾಗಿ ಇಟ್ಕೋಬೇಕಾಗುತ್ತೆ. ಇವತ್ತು ಆಫೀಸರ್ ಕೇಳಿದ, ಯಾರು ಹೋಗ್ತೀರಿ ವಿಚಾರಣೆಗೆ, ಯಾರು ಹೋಗ್ತೀರಿ ಅಂತ. ನಾನು ಹೇಳಿದೆ, ಸ್ವಾಮಿ ನಾನು ಹೋಗ್ತೀನಿ ಅಂತ. ನಾನು ಊರಂತ ಮನೆಗೆ ಹೋದೆ. ಅವನ ಮಗಳ ಹತ್ರ ಕೇಳಿದೆ, ನೋಡು ಮಗಳೇ, ನನಗೆ ಎಲ್ಲವನ್ನೂ ಹೇಳು. ಅವನು ನಿನಗೆ ಸ್ಕರ್ಟ್ ಹೇಳಿದ್ನ? ಏನನ್ನೂ ಹೇಳಿಲ್ಲ. ಸರಿ, ಇದನ್ನು ಹೇಳು. ಅವನು ನಿನಗೆ ಎಲ್ಲೆಲ್ಲಿ ಕೈ ತಾಕಿದ್ದ? ಏನನ್ನೂ ಹೇಳಿಲ್ಲ. ನಾನು ಕೇಳಿದೆ, ನೋಡು ಪುಟ್ಟ, ನಾನು ನಿನ್ನ ತಂದೆಗೆ ಸಮಾನ. ಹೇಳು, ಅವನು ನಿನಗೆ ಮುತ್ತು ಕೊಟ್ಟನ? ಅವಳು ಏನನ್ನೂ ಹೇಳಿಲ್ಲ. ಮಾತಾಡಿಲ್ಲ ಅಂದ್ರೆ ಮಾತಾಡಿ
ಭಯದ ಕೂಗು ಇದಲ್ಲ, ಮುಗ್ಧರ ಆತಂಕದ ಕರೆಯೂ ಇದಲ್ಲ, ಬಾಲ್ಯದ ಮುಕ್ತತನವನ್ನು ಕಳೆದುಕೊಂಡು ಧ್ವನಿಸುತ್ತಿರುವ ಆರ್ತನಾದ ಇದು ಅಂದು ಅತ್ಯಾಚಾರಕ್ಕೆ ಒಳಗಾದ ಪುಟ್ಟ ಬಾಲೆಯ ಅತ್ಯಾಚಾರದ ಹಿನ್ನೆಲೆಯಲ್ಲಿ ದೆಹಲಿಯ ಜನನಾಟ್ಯ ಮಂಚಿನ ನಾಟಕ, ನಂತರ ಅದೇ ದೆಹಲಿಯಲ್ಲಿ ನಡೆದ ನಿರ್ಭಯ ಪ್ರಕರಣ, ಮತ್ತೆ ಮತ್ತೆ ಅಲ್ಲಲ್ಲಿ ನಡೆಯುತ್ತಿರುವ ಅತ್ಯಾಚಾರದ ಘಟನೆಗಳು, ಕಾಶ್ಮೀರದ ಕಟುವಾ ಘಟನೆ, ತೀರಾ ಇತ್ತೀಚೆಗೆ ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ಒಂದು ಹೆಣ್ಣು ಮಗಳ ಅತ್ಯಾಚಾರ ನಡೆಸಿ ಬೆನ್ನು ಮೂಳೆಯನ್ನು ಮುರಿದು ನಾಲಿಗೆಯನ್ನು ಕತ್ತರಿಸಿದ ಘಟನೆ, ಪೊಲೀಸರು ರಾತ್ರೋರಾತ್ರಿ ಹೆಣವನ್ನು ಸುಟ್ಟು ಹಾಕಿದ ಘಟನೆ, ಹೆಣ್ಣನ್ನು ತನ್ನದೇ ಇರುವ ಮನುಷ್ಯ ಜೀವಿಯಾಗಿ ನೋಡಲು ಕ್ರೂರವಾಗಿ ನಡೆಸಿಕೊಳ್ಳುವ ಪುರುಷ ಪ್ರಧಾನ ಸಮಾಜದ ಈ ಮನಸ್ಥಿತಿಗೆ ಏನು ಕಾರಣ? ಕಾರಣವೇನು? ಇಲ್ಲಿ ನಾಲ್ಕೂ ಕಡೆ ಕತ್ತಲೆ, ನಿರಾಶೆಯ ಕಗ್ಗತ್ತಲು, ಬೆಳಕಿನ ಕಿರಣಗಳ ಸುಳಿವೇ ಇಲ್ಲ, ಎಲ್ಲ ನಿರ್ಲಿಪ್ತ. ನಾವೇನೋ ಕತ್ತಲೆಯಲ್ಲಿ ಕತ್ತಲ ನಾಟಕ ಮಾಡ್ತಿದ್ದೆವು, ಆದರೆ ನಮಗೆ ಭರವಸೆ ಇದೆ, ಈ ಆರ್ಥನಾದ ತಮ್ಮೆಲ್ಲರ ಮನಸ್ಸಿನಲ್ಲಿ ಪ್ರತಿಧ್ವನಿಸುತ್ತದೆ ಎಂದು. ಭರವಸೆಯ ಕಿರಣಗಳು ನಿಮ್ಮೊಳಗಿಂದಲೇ ಜನ್ಮ ತಾಳುತ್ತವೆ ಎಂದು. तू जिंदा है तू जिंदगी की जीत में यकीन कर, अगर कहीं है स्वर्ग तो उतार ला जमीन पर। तू जिंदा है तू जिंदगी की जीत में यकीन कर, अगर कहीं है स्वर्ग तो उतार ला जमीन पर। तू जिंदा है। ये गम के और 4 दिन, सितम के और 4 दिन, ये दिन भी जाएंगे गुजर गुजर गए 1000 दिन। ये गम के और 4 दिन, सितम के और 4 दिन, ये दिन भी जाएंगे गुजर गुजर गए 1000 दिन।